ಲೋಕಸಭೆಯಲ್ಲಿ ಮಹಿಳಾ ಮೀಸಲು ವಿಧೇಯಕಕ್ಕೆ ಸೋಲಾಗಿದೆ. ಇದರ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಅಸೋಸಿಯೇಟ್ ಎಡಿಟರ್ ಪ್ರಶಾಂತ್ ನಾತು ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಪ್ರಶಾಂತ್, ವಾಸ್ ಇಟ್ ನಾಟ್ ಎಕ್ಸ್ಪೆಕ್ಟೆಡ್? ನಿರೀಕ್ಷಿತ ಅಲ್ವಾ ಇದು? ಮೌನ, ಇದೊಂದು ನಿರೀಕ್ಷಿತವಾಗಿತ್ತು. ಯಾಕಂದರೆ ಪಶ್ಚಿಮ ಬಂಗಾಳದ ಚುನಾವಣೆಯ ಕಾರಣದಿಂದಲೇ ನರೇಂದ್ರ ಮೋದಿ ಸರ್ಕಾರ ಈ ಒಂದು ಹೊಸ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ಲನ್ನು ಲೋಕಸಭೆಯಲ್ಲಿ ತಂದಿತ್ತು. ಯಾವುದೇ ಒಂದು ಸಂವಿಧಾನ ತಿದ್ದುಪಡಿ ವಿಧೇಯಕ ಪಾಸಾಗಲಿಕ್ಕೆ 2/3 ಮೆಜಾರಿಟಿ ಬೇಕಾಗತ್ತೆ. ಆ ಒಂದು ಮೆಜಾರಿಟಿ ಸರ್ಕಾರದ ಬಳಿ ಇರಲಿಲ್ಲ ಅಂತಕ್ಕಂಥದ್ದು ಸ್ಪಷ್ಟ. ನೋಡಿ, ಇದರಲ್ಲಿ ಟೆಕ್ನಿಕಲಿ ನೋಡೋದಾದರೆ ಸೆಪ್ಟೆಂಬರ್ನಲ್ಲೇ ಮಹಿಳಾ ವಿಧೇಯಕ ಈಗಾಗಲೇ ಪಾರ್ಲಿಮೆಂಟ್ನ ಒಪ್ಪಿಗೆ ದೊರೆತಿದೆ. ಆದರೆ ಆ ಮಹಿಳಾ ವಿಧೇಯಕದಲ್ಲಿರ್ತಕ್ಕಂಥದ್ದು ಹೊಸ ಸೆನ್ಸಸ್ ಆದಮೇಲೆ, ಆ ಸೆನ್ಸಸ್ ಪ್ರಕ್ರಿಯೆ ಪೂರ್ಣಗೊಂಡು ಡಿಲಿಮಿಟೇಷನ್ ಆದಮೇಲೆ ಮಹಿಳಾ ವಿಧೇಯಕ ಬರುತ್ತೆ ಅಂತಕ್ಕಂಥದ್ದು. ಅಂದರೆ 2026ರ ಸೆನ್ಸಸ್ 28ರಲ್ಲಿ ಮುಗಿಬೋದು, ಅದಾದಮೇಲೆ ಡಿಲಿಮಿಟೇಷನ್ ಆಗುತ್ತೆ, ಆದರೆ 34ರ ಚುನಾವಣೆಗೆ ಬರಬಹುದು. ನರೇಂದ್ರ ಮೋದಿ ಸರ್ಕಾರ ಒಂದು ಹೊಸ ಸಂವಿಧಾನ ತಿದ್ದುಪಡಿಯನ್ನು ತಂದು 2011ರ ಸೆನ್ಸಸ್ ಅನುಗುಣವಾಗಿ ಡಿಲಿಮಿಟೇಷನ್, ಅದರ ಪ್ರಕಾರವಾಗಿ ಮಹಿಳಾ ವಿಧೇಯಕವನ್ನು ತರ್ತಕ್ಕಂಥ ಒಂದು ಪ್ರಯತ್ನವನ್ನು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಮೂಲಕ ತಂತು. ಆದರೆ ಲೋಕಸಭೆಯಲ್ಲಿ ಅದು ಪಾಸ್ ಆಗಲಿಲ್ಲ, ಅದು ಬಿದ್ದು ಹೋಗಿದೆ. ಪ್ರಾಯಶಃ ಇದು ಪಶ್ಚಿಮ ಬಂಗಾಳದ ಚುನಾವಣೆಯನ್ನು ಗಮನದಲ್ಲಿಟ್ಕೊಂಡು ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗ್ತಿದೆ. ಯಾಕಂದರೆ ಸೆಪ್ಟೆಂಬರ್ನ ಬಿಲ್ ನಿನ್ನೆ ಕೂಡ ನೋಟಿಫೈ ಆಗಿದೆ. ಹೊಸ ಸೆನ್ಸಸ್ ಬಂದ ಮೇಲೆ ಮಹಿಳಾ ವಿಧೇಯಕ ಬರೋದು ಬಹುತೇಕ ನಿಶ್ಚಿತವಾಗಿದೆ. ಇದನ್ನು ನೋಡಿದರೆ ಧನ್ಯವಾದ ಪ್ರಶಾಂತ್. ಲೋಕಸಭೆಯಲ್ಲಿ ಮಹಿಳಾ ಮೀಸಲು ವಿಧೇಯಕಕ್ಕೆ ಸೋಲಾಗಿದೆ. ಇದರ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಅಸೋಸಿಯೇಟ್ ಎಡಿಟರ್ ಪ್ರಶಾಂತ್ ನಾತು ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಪ್ರಶಾಂತ್, ವಾಸ್ ಇಟ್ ನಾಟ್ ಎಕ್ಸ್ಪೆಕ್ಟೆಡ್? ನಿರೀಕ್ಷಿತ ಅಲ್ವಾ ಇದು? ಮೌನ, ಇದೊಂದು ನಿರೀಕ್ಷಿತವಾಗಿತ್ತು. ಯಾಕಂದರೆ ಪಶ್ಚಿಮ ಬಂಗಾಳದ ಚುನಾವಣೆಯ ಕಾರಣದಿಂದಲೇ ನರೇಂದ್ರ ಮೋದಿ ಸರ್ಕಾರ ಈ ಒಂದು ಹೊಸ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ಲನ್ನು ಲೋಕಸಭೆಯಲ್ಲಿ ತಂದಿತ್ತು. ಯಾವುದೇ ಒಂದು ಸಂವಿಧಾನ ತಿದ್ದುಪಡಿ ವಿಧೇಯಕ ಪಾಸಾಗಲಿಕ್ಕೆ 2/3 ಮೆಜಾರಿಟಿ ಬೇಕಾಗತ್ತೆ. ಆ ಒಂದು ಮೆಜಾರಿಟಿ ಸರ್ಕಾರದ ಬಳಿ ಇರಲಿಲ್ಲ ಅಂತಕ್ಕಂಥದ್ದು ಸ್ಪಷ್ಟ. ನೋಡಿ, ಇದರಲ್ಲಿ ಟೆಕ್ನಿಕಲಿ ನೋಡೋದಾದರೆ ಸೆಪ್ಟೆಂಬರ್ನಲ್ಲೇ ಮಹಿಳಾ ವಿಧೇಯಕ ಈಗಾಗಲೇ ಪಾರ್ಲಿಮೆಂಟ್ನ ಒಪ್ಪಿಗೆ ದೊರೆತಿದೆ. ಆದರೆ ಆ ಮಹಿಳಾ ವಿಧೇಯಕದಲ್ಲಿರ್ತಕ್ಕಂಥದ್ದು ಹೊಸ ಸೆನ್ಸಸ್ ಆದಮೇಲೆ, ಆ ಸೆನ್ಸಸ್ ಪ್ರಕ್ರಿಯೆ ಪೂರ್ಣಗೊಂಡು ಡಿಲಿಮಿಟೇಷನ್ ಆದಮೇಲೆ ಮಹಿಳಾ ವಿಧೇಯಕ ಬರುತ್ತೆ ಅಂತಕ್ಕಂಥದ್ದು. ಅಂದರೆ 2026ರ ಸೆನ್ಸಸ್ 28ರಲ್ಲಿ ಮುಗಿಬೋದು, ಅದಾದಮೇಲೆ ಡಿಲಿಮಿಟೇಷನ್ ಆಗುತ್ತೆ, ಆದರೆ 34ರ ಚುನಾವಣೆಗೆ ಬರಬಹುದು. ನರೇಂದ್ರ ಮೋದಿ ಸರ್ಕಾರ ಒಂದು ಹೊಸ ಸಂವಿಧಾನ ತಿದ್ದುಪಡಿಯನ್ನು ತಂದು 2011ರ ಸೆನ್ಸಸ್ ಅನುಗುಣವಾಗಿ ಡಿಲಿಮಿಟೇಷನ್, ಅದರ ಪ್ರಕಾರವಾಗಿ ಮಹಿಳಾ ವಿಧೇಯಕವನ್ನು ತರ್ತಕ್ಕಂಥ ಒಂದು ಪ್ರಯತ್ನವನ್ನು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಮೂಲಕ ತಂತು. ಆದರೆ ಲೋಕಸಭೆಯಲ್ಲಿ ಅದು ಪಾಸ್ ಆಗಲಿಲ್ಲ, ಅದು ಬಿದ್ದು ಹೋಗಿದೆ. ಪ್ರಾಯಶಃ ಇದು ಪಶ್ಚಿಮ ಬಂಗಾಳದ ಚುನಾವಣೆಯನ್ನು ಗಮನದಲ್ಲಿಟ್ಕೊಂಡು ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗ್ತಿದೆ. ಯಾಕಂದರೆ ಸೆಪ್ಟೆಂಬರ್ನ ಬಿಲ್ ನಿನ್ನೆ ಕೂಡ ನೋಟಿಫೈ ಆಗಿದೆ. ಹೊಸ ಸೆನ್ಸಸ್ ಬಂದ ಮೇಲೆ ಮಹಿಳಾ ವಿಧೇಯಕ ಬರೋದು ಬಹುತೇಕ ನಿಶ್ಚಿತವಾಗಿದೆ. ಇದನ್ನು ನೋಡಿದರೆ ಧನ್ಯವಾದ ಪ್ರಶಾಂತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.